zeg maar waar die chicks zijn. Ben een playboy, ik ben waar die chicks zijn. In de trap house, ik ben waar die bricks zijn. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ರ ವೈಟ್ ಶರ್ಟ್ ಇದೆಯಾ? ಯಾರೇನು ಬೇಕಾದರೂ ಇಂಪ್ರೆಸ್ ಮಾಡ್ಬೋದು. ಒಂದು ಹುಡುಗನ ಲೈಫಲ್ಲಿ ವೈಟ್ ಶರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಆದರೆ ವೈಟ್ ಶರ್ಟ್ ಸೆಲೆಕ್ಟ್ ಮಾಡುವಾಗ ಈ 3 ವಿಷಯನ ನೆನಪಿಟ್ಕೊಳ್ಳಿ. ಫಸ್ಟು ಫಿಟ್ಟಿಂಗ್ ಆ್ಯಂಡ್ ಸೈಜ್. ಫಿಟ್ಟಿಂಗ್ ಆ್ಯಂಡ್ ಸೈಜು ವೈಟ್ ಶರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶೋಲ್ಡರ್ಸ್ ಮತ್ತು ಆರ್ಮ್ಸ್ ಎರಡು ಕರೆಕ್ಟಾಗಿ ಫಿಟ್ ಆಗಿರುತ್ತೆ. ಇದನ್ನು ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಅದೇ ನಿಮಗೆ ಲುಕ್ ಕೊಡೋದು. ಎರಡನೇದು ಫ್ಯಾಬ್ರಿಕ್. ವೈಟ್ ಶರ್ಟಲ್ಲಿ ಬೇರೆ ಬೇರೆ ಫ್ಯಾಬ್ರಿಕ್ ಬರುತ್ತೆ, ಆದರೆ ಈ 3 ಫ್ಯಾಬ್ರಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಟಿನ್, ಲೆನಿನ್ ಆ್ಯಂಡ್ ಕಾಟನ್. ಈ 3 ಫ್ಯಾಬ್ರಿಕ್ ನಿಮ್ಮ ಜೊತೆ ಇರಬೇಕು. ಕಾಟನ್ ವೈಟ್ ಶರ್ಟ್ ರೆಗ್ಯುಲರ್ ವೇರಿಗೆ ಯೂಸ್ ಮಾಡ್ಬೋದು. ನೀವೇನಾದರೂ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ರೆ ಕ್ಯಾಶುವಲ್ ಆಗಿ ನೀವು ವೈಟ್ ಶರ್ಟ್ ಹಾಕೊಂಡು ಹೋಗ್ಬೋದು. ಸ್ಯಾಟಿನ್ ಪಾರ್ಟಿ ವೇರಿಗೆ ಯೂಸ್ ಮಾಡ್ಬೋದು, ನಿಮಗೆ ಚೆನ್ನಾಗಿ ಕಾಣುತ್ತೆ ಪಾರ್ಟಿ ವೇರ್ಸ್ಗೆ, ಮತ್ತು ಒಂದು ಶೈನ್ ಕೊಡುತ್ತೆ. ಲೆನಿನ್ ಫ್ಯಾಬ್ರಿಕ್ ನಿಮಗೆ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ. ನೀವೇನಾದರೂ ಔಟ್ಡೋರ್ಗೆ ಹೋಗ್ತಿದ್ದೀರಾ ಅಥವಾ ಏನಾದರೂ ಟ್ರಿಪ್ಗೆ ಹೋಗ್ತಿದ್ದೀರಾ ಅಂದರೆ ಅದು ತುಂಬ ಲುಕ್ ಕೊಡುತ್ತೆ. ಮೂರನೇದು, ನಿಮ್ಮ ನೆಕ್ ಏನಾದರೂ ಉದ್ದ ಇದೆ ಅಂದರೆ ಕ್ಲಾಸಿಕ್ ಕಾಲರ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ನೆಕ್ ಏನಾದರೂ ಶಾರ್ಟ್ ಆಗಿದೆ ಅಂದರೆ ಚೈನೀಸ್ ಕಾಲರ್ ಯೂಸ್ ಮಾಡ್ಬೋದು. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ವೈಟ್ ಶರ್ಟ್ ತೊಗೊಳ್ಳೋವಾಗ ಲೋಗೋ ಅಥವಾ ಪಾಕೆಟ್ ಇರೋದು ತೊಗೊಳ್ಬೇಡಿ, ಯಾಕಂದರೆ ಅದು ಕ್ಲಾಸಿ ಲುಕ್ ಕೊಡಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ.